ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡೋ ಆಳು ನಾಳು. ಸೊ ಎಷ್ಟೊಂದು ದಿವಸ ಆಗೋಗಿತ್ತು ವಿಡಿಯೋ ಮಾಡಿರಲ್ಲ, ಇವತ್ತು ಫೈನಲಿ ಮಾಡ್ತಾ ಇದ್ದೀನಿ. ರೀಸನ್ ಇಸ್ ಸಿಂಪಲ್, ಬಿಕಾಸ್ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಯೂಟ್ಯೂಬಲ್ಲಿಂದ ದುಡ್ಡು ಬರ್ತಾ ಇಲ್ಲ. ಯಾಕೆ ಅಂದರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಹಾಗಾಗಿ ನನ್ನ ಹತ್ರ ಏನೋ ಬೇರೆ ದಾರಿ ಹುಡುಕೊಳ್ಳೇಬೇಕು ದುಡ್ಡು ಸಂಪಾದನೆ ಮಾಡೋಕ್ಕೆ. ಯಾಕೆಂದರೆ ನಿಮಗೆ ಏನು ಬೇಕೋ ಅದನ್ನು ಮಾಡಬೇಕು ಅಂದರೆ ದುಡ್ಡು ಬೇಕು. ದುಡ್ಡು ನನಗೆ ಸಿಗ್ತಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಅಳ್ತೀರಾ. ಹೋಗ್ಲಿ ಬಿಡಿ, ಅವೆಲ್ಲ ತಲೆ ಕೆಡಿಸ್ಕೋಬೇಕು, ಸೈಡ್ಗೆ ಹೋಗ್ಬಿಡೋಣ. ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ನಿಮ್ಮ ಹತ್ರ ಹೇಳ್ಕೊಂಡು ನನಗೇನು ಇದರಿಂದ ಹೆಲ್ಪು ಆಗಲ್ಲ. ನೀವು ಅದರಿಂದ ಇವನೇನು ಕಷ್ಟಪಡ್ತಾರೆ ಅಂದ್ಬಿಟ್ಟು ಬಂದು ಸಬ್ಸ್ಕ್ರೈಬು ಮಾಡಲ್ಲ. ಯಾಕೆಂದರೆ ಕಳ್ಳನ ಮಕ್ಕಳು ನೀವೆಲ್ಲ ಹೇಳಬೇಕು ಅಂದರೆ ನಿಮ್ಗೆ ಇಷ್ಟ ಬಂದಿದ್ದವ್ರಿಗೆ ಕೊಡ್ತೀರಾ. ಹೆಂಗಿದ್ರು ಅವ್ರಿಗೆ ಗೊತ್ತು ನಿಮಗೆ ಮಾರಿಸ್ತವ್ರೆ ಅಂದರೆ ಅವ್ರ ಹತ್ರನೇ ಹೋಗ್ತೀರ ಹೊರತು ನಮ್ಮ ಹತ್ರ ಬರಲ್ಲ. ಇಟ್ಸ್ ಓಕೆ, ಲೆಟ್ ಇಟ್ ಬಿ, ಲೆಟ್ಸ್ ಕೀಪ್ ಇಟ್ ಅಟ್ ಸೈಡ್. ನಾವು ಲೆಟ್ಸ್ ಫೋಕಸ್. ವೀರಚಂದ್ರ ಹಾಸ ನೋಡ್ರಪ್ಪ, ನನಗೇನೋ ಪಿಕ್ಚರ್ ತುಂಬ ಇಷ್ಟ ಆಯಿತು. ಆದರೆ ಇದೇನಪ್ಪ ಜನಕ್ಕೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ಈ ಯಕ್ಷಗಾನ ಟೈಪ್ ಮೂವಿ ನೋಡೋಕೆ ಇಷ್ಟ ಇಲ್ಲ ಅನಿಸುತ್ತೆ. ಹಾಗಾಗಿ ಯಾರಿಗೂ ಅಷ್ಟಾಗಿನೂ ಅಷ್ಟು ಪಾಪ್ಯುಲರ್ ಆಗ್ತಲ್ಲ ಫಾರ್ ಸಮ್ ರೀಸನ್. ನನಗೂ ಅಷ್ಟೇ, ನೋಡಿ ನನ್ನ ಹತ್ರ ಟೈಮ್ ಇರಲಿಲ್ಲ. ಹಾಗಾಗಿ ಇವತ್ತು ನೋಡ್ಬೇಕಾಯ್ತು ಸಂಡೇ. ಹಾಗಾಗಿ ಈಗ ರೆಕಾರ್ಡ್ ಮಾಡ್ಬಿಟ್ಟು ಬಿಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಲ್ಲ, ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಕೆಲವೊಂದನ್ನು ಕಾಂಪ್ರಮೈಸ್ ಮಾಡಬೇಕು. ಸೊ ದಿಸ್ ಈಸ್ ವಾಟ್ ಐ ಟುಕ್ ಆ್ಯಸ್ ಮೈ ಕಾಂಪ್ರಮೈಸೇಷನ್. ನಂದು ಏನೇನೋ ಗಾರ್ಬೇಜಾಗಿ ಮಾತಾಡ್ತಾ ಇದ್ದೀನಿ. ಇಟ್ಸ್ ಓಕೆ, ಲೆಟ್ ಇಟ್ ಬಿ. ನಾನು ಏನು ಗೊತ್ತಾ ಹೇಳೋದು, ನನಗೆ ಪಿಕ್ಚರ್ ಇಷ್ಟ ಆಯಿತು, ನೀವು ನೋಡಬೇಕು, ಊರವ್ರಿಗೂ ತೋರಿಸ್ಬೇಕು. ಯಾಕೆಂದರೆ ಇದು ನಮ್ಮ ಇಂಡಿಯನ್ನು ಮತ್ತು ಕರ್ನಾಟಕ ಕಲ್ಚರ್ನ ರೆಪ್ರೆಸೆಂಟೇಟ್ ಮಾಡುತ್ತೆ. ಅದ್ಯಾವುದು ಹನುಮಾನ್ ಕ್ಯಾಂಡ್ ಅಂದ್ಬಿಟ್ಟು ಅದೇನೋ ತೋರಿಸ್ತಾ ಆ ಸಾಂಗ್ ಅರ್ಥನೂ ಆಗಲಿಲ್ಲ. ಬಟ್ ಅದ್ರ ಕಲ್ಚರ್ ತೋರಿಸ್ಬಿಟ್ರೆ ಜನ ಓ ಅಂತ ಕಿರ್ಚಾಡ್ತೀರ. ಅದೇ ನೀವು ನಮ್ಮ ಕನ್ನಡದವ್ರು ರವಿ ಬಸೂರವರು ಕಷ್ಟಪಟ್ಬಿಟ್ಟು ಏನೋ ಒಂದು ಮಾಡ್ಬಿಟ್ಟು ತೋರ್ಸೋಕೆ ಟ್ರೈ ಮಾಡ್ತಾರೆ. ಅದು ನಮ್ಮ ಕಲ್ಚರ್ನ ಇಟ್ಕೊಂಡು. ಹೌದು, ಅವ್ರು ಪ್ರಮೋಷನ್ ಮಾಡಿಲ್ಲ. ಪ್ರಮೋಷನ್ ನೋಡಿ, ಅವರು ಏನು ಗೊತ್ತಾ, ಮೇನ್ ಫೋಕಸ್ ಇದ್ದಿದ್ದು ಪಿಕ್ಚರ್ ಚೆನ್ನಾಗಿರೋದು ಮಾಡೋಣ, ಆಟೋಮೆಟಿಕಾಗಿ ಪ್ರಮೋಷನ್ ಸಿಗುತ್ತೆ ಅಂತ. ಬಟ್ ನೀವೇನು ಮಾಡ್ತೀರಾ, ನಮಗೆ ಕಾಂತಾರ ಥರ ಬೇಕು ಅಂತ ಕೇಳ್ತೀರಾ. ಕಾಂತಾರ ಥರನೇ, ಅದಕ್ಕಿಂತ ಅವ್ರ ಅಪ್ಪನ ಥರನೇ ಮಾಡೋರಲ್ಲ ಗುರು. ಹೋಗಿ ನೋಡೋಕೆ ಏನು ಅಳ್ತೀರಾ ನೀವು? ಅದನ್ನು ನೋಡಲ್ಲ ನೀವು. ಬೇಡದ್ರ ಹುಡುಗಿ ಕಿಚ್ಕೊಂಡು ಅಂತ ಉಜ್ಜಾಡ್ತಿರ್ತಾರೆ, ಬಾಡಿ ಉಜ್ಜಿಸ್ತಾ ಇರ್ತಾರೆ, 4 ಜನ ಎಗರಿಸ್ತಾರೆ, ಅಮ್ಮನ ಅಕ್ಕನ ಅಂತಾರೆ. ಅಂಥ ಪಿಕ್ಚರ್ನ ಚೆನ್ನಾಗೇ ನೋಡ್ತೀರ. ಈ ಥರ ಪಿಕ್ಚರ್ ನಮ್ಮ ಲೈಫಲ್ಲೇ ನೋಡಿಲ್ಲ ಅಂತ. ನಮ್ಮ ಕಲ್ಚರ್ ಪಾರ್ಟಿ ಇವು ನೋಡಬೇಕು, ಇದರಿಂದ ಅವ್ರಿಗೂ ಸಪೋರ್ಟ್ ಸಿಗುತ್ತೆ. ಆಗ ರವಿ ಬಸೂರ್ಗೂ ಅನ್ಸುತ್ತೆ ಇನ್ನೂ 4-5 ಪಿಕ್ಚರ್ ಮಾಡಬೇಕು ಅಂತ. ಬರೀ ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಇದನ್ನು ಮಾಡಬೇಕು ಅಂತ. ರವಿ ಬಸೂರ್ ಎಷ್ಟು ಪಾಪ್ಯುಲರ್ ಗೊತ್ತಾ, ಅವ್ರು ಒಂದು ಫೋನ್ ಕಾಲ್ ಹಾಕ್ರೆ ಎಂತೆಂಥ ದೊಡ್ಡ ಸೆಲೆಬ್ರಿಟೀಸ್ ಬಂದ್ಬಿಟ್ಟು, ಸೆಲೆಬ್ರಿಟೀಸ್ಲ ದೊಡ್ಡ ಸ್ಟಾರ್ಗಳೇ ಬರ್ತಾರೆ, ಬಂದ್ಬಿಟ್ಟು ಅವ್ರ ಪಿಕ್ಚರ್ನ ಪ್ರಮೋಷನ್ ಮಾಡಿ ಮಾಡ್ತಿರ್ಲಿಲ್ವಾ? ಆದರೆ ಅವ ಯಾಕೆ ಮಾಡಿಲ್ಲ? ಯಾಕೆಂದರೆ ಹಿ ನೋಸ್ ಎಕ್ಸಾಕ್ಟ್ಲಿ ನಾನು ಏನಪ್ಪದು ಸುಮ್ಮನೆ ಬಿಲ್ಡಪ್ ಕೊಟ್ಬಿಟ್ಟು ತೋರ್ಸೋದ್ಕಿಂತ ನಾನು ಒಳ್ಳೆ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಆದರೆ ನೀವೇನು ಬಿಲ್ಡಪ್ ಕೊಡ್ತಾಯಿಲ್ಲ, ಏನೋ ಪಿಕ್ಚರ್ ಚೆನ್ನಾಗಿಲ್ವೇನೋ, ಏನಕ್ಕೆ ಹೋಗಿ ನೋಡಬೇಕು, ಯಕ್ಷಗಾನ ಯಾರು ನೋಡ್ತಾರೆ? ನಮ್ಮ ಕಲ್ಚರ್ ನೀವೇ ಕೊಲೆ ಮಾಡ್ತಿದ್ದೀರಾ. ಆಮೇಲೆ ಹೇಳ್ತಾರೆ ತಮಿಳವ್ರು ಬಂದ್ಬಿಟ್ಟು ನಮ್ಮ ಕೆಲಸ ಕಿತ್ಕೊಂಡ್ಬಿಟ್ರು, ತೆಲುಗವ್ರು ಬಂದ್ಬಿಟ್ಟು ಕೆಲಸ ಕಿತ್ಕೊಂಡ್ಬಿಟ್ರು, ಹಿಂದಿಯವ್ರು ಬಂದ್ಬಿಟ್ಟು ಕೆಲಸ ಕಿತ್ಕೊಂಡ್ಬಿಟ್ರು. ಇದಕ್ಕೆ ತಾನೇ ನಿಮ್ಮ ಕಲ್ಚರ್ ನೀವೇ ಉಳಿಸ್ಕೊಂತ ಇಲ್ಲ. ಅವಾಗ ಅಫ್ಕೋರ್ಸ್ ಅವ್ರ ಥರದ ಪಿಕ್ಚರ್ಗಳನ್ನ ನೀವು ನೋಡ್ಕೊಂಡು ಕೂತಿದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತೀರ. ಜನ ಎಲ್ಲ ಅಲ್ಲೇ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ನಮ್ಮವು ಯಾರು ನೋಡ್ತಾರೆ? ನಾವು ಕನ್ನಡದವ್ರು ಅಂದ್ಕೊಂಡು ಬಡ್ಕೊಂಡು ಸತ್ತೋಗ್ಬಿಟ್ಟು ಏನು ಪ್ರಯೋಜನ ಆಗಲ್ಲ. ಅವ್ರು ಬಂದ್ಬಿಟ್ಟು ನಮ್ಮ ಜಾಗ ಕಿತ್ಕೊಂಡು ಹೋಗ್ತಾರೆ. ಇದನ್ನೇ ಉಳ್ಕೊಳ್ಳೋದು. ನೀವು ಕರ್ನಾಟಕದಲ್ಲಿ ಇದ್ದು ಕನ್ನಡ ಪಿಕ್ಚರ್ಗಳನ್ನ ಸಪೋರ್ಟ್ ಮಾಡಬೇಕು. ಹೌದು, ನಾವು ಒಂದು ಸ್ವಲ್ಪ ಡಬ್ಬಾ ಪಿಕ್ಚರ್ಗಳು ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದೊಂದು ಟೈಮು ಪರಿಸ್ಥಿತಿ ಹೆಂಗಿರುತ್ತೆ, ಎಲ್ಲರೂ ನಮ್ಮ ಒಂದೇ ಥರ ಯೋಚನೆ ಮಾಡಲ್ಲ. ಹಂಗೆ ಅಂದ್ಬಿಟ್ಟು ಎಲ್ಲರೂ ಕೆಟ್ಟವ್ರು ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಪಿಕ್ಚರ್ ಚೆನ್ನಾಗೈತೆ ನೋಡೋಕೆ ಅಳ್ತೀರಾ, ಏನು ಮಾಡೋಣ ಹೇಳ್ರಿ? ಚೆನ್ನಾಗಿಲ್ದೇ ಇದ್ರೆ ಹೇಳಿ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿರೋ ಬೇಕಾದ್ರೆ ಬಂದಾಗ ಸಪೋರ್ಟ್ ಮಾಡಬೇಕು. ಪಾಪ ಏನದು ಶಿವರಾಜ್ ಕುಮಾರ್ ಹೇಳ್ತೀರಾ, ಯಾವಾಗಲೂ ರೀಮೇಕ್ ಪಿಕ್ಚರು ಅದು ಇದು ಮಾಡ್ತಾನೆ ಇರ್ತೀರಾ. ಯಾವ್ದು ಹೊಸದಾಗಿ ನಾವು ಟ್ರೈ ಮಾಡ್ಬೇಕು ಮಾಡ್ತಾರಲ್ಲಪ್ಪ. ಈಗ ರೀಸೆಂಟಾಗಿ ಒಂದು 3 ಪಿಕ್ಚರ್ ಡಿಫ್ರೆಂಟಾಗಿ ಟ್ರೈ ಮಾಡ್ತವ್ರೆ. ಬಟ್ ಯಾರು ನೋಡೋಕ್ಕೆ ರೆಡಿ ಇಲ್ಲ. ಏನು ಮಾಡ್ತೀರಾ? ಚೆನ್ನಾಗಿಲ್ದಿರೋ ಪಿಕ್ಚರ್ ನೋಡ್ಬಿಡಿ, ಬೇಡ. ಚೆನ್ನಾಗಿರೋ ಪಿಕ್ಚರ್ನ ನೋಡಿ, ಸಪೋರ್ಟ್ ಮಾಡಿ. ಏನೋ ಅಪ್ಪ ನೀವು ಸಪೋರ್ಟೇ ಮಾಡಲ್ಲ. ಸಪೋರ್ಟ್ ಮಾಡಿ ನಾನು ಬಡ್ಕೊಂಡು ನಾನು ಒಬ್ಬನೇ ಬಡ್ಕೊಳ್ಳೋದು ಅನ್ಸುತ್ತೆ. ಬೇರೆಯವ್ರಿಗೆಲ್ಲ ಏನು ಗೊತ್ತಾ, ಕಾಮಿಡಿ ನನ್ನ ಮಕ್ಕಳು, ನಾನು ಅವ್ರ ಬಗ್ಗೆ ಎಲ್ಲ ಏನು ಮಾತಾಡೋಕ್ಕೋಗಲ್ಲ. ಅವ್ರಿಗೆಲ್ಲ ಪ್ರೀಮಿಯರ್ಗೆ ಬೇರೆ ಕರ್ತಿದ್ರಂತೆ. ನಾವು ಒಂಚೂರು ಪಾಪ್ಯುಲರ್ ಆಗಿದ್ರೆ ನಮಗೂ ಪ್ರೀಮಿಯರ್ಗೆ ಹೋಗಿರೋ, ನಾವು ಒಂದು ಸ್ವಲ್ಪ ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋ ಮಾಡಿ, ನಾನೊಂದು 20 ವಿಡಿಯೋ ಮಾಡ್ತಿದ್ದೆ. ಅವನ್ಯಾವನೋ ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಅವ್ರನ್ನೆಲ್ಲ ಪ್ರೀಮಿಯಮ್ ಕರೆಸ್ತೀರಾ. ನಾವೆಲ್ಲ ಒಂದು 20 ವಿಡಿಯೋ ಮಾಡ್ತಿದ್ದೆ, ನೀವೆಲ್ಲ ನಮ್ಮ ಪ್ರೀಮಿಯರ್ ಕರೆಸಿದ್ರೆ ಹೋಗ್ಲಿ ಬಿಡಿ. ಡಿಫ್ರೆನ್ಸ್ ಇಸ್ ದಟ್ ಒಬ್ಬನಿಗೆ ಆಸೆ ಇರೋ ಹಸು ಇರೋನ್ಗೂ ತಿಂದುಬಿಟ್ಟು ಸುಮ್ಮನೆ ಎಂಜಾಯ್ಗೋಸ್ಕರ ತಿನ್ನೋನ್ಗೂ ಡಿಫ್ರೆನ್ಸ್ ಇರುತ್ತೆ ಅಂತ ಇದೇ ತೋರಿಸೋದು. ನನಗೆ ಹಸು ಐತೆ ಗುರು, ನನಗೆ ಮಾಡಬೇಕು ಏನಾದ್ರು ನಮ್ಮ ದೇಶಕ್ಕೋಸ್ಕರ, ನಮ್ಮ ಕರ್ನಾಟಕ ಸ್ಟೇಟ್ಗೋಸ್ಕರ, ನಮ್ಮ ಕಲ್ಚರ್ಗೋಸ್ಕರ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಆರ ಮಕ್ಕಳು ದುಡ್ಡು ಮಾಡೋಕ್ಕೋಸ್ಕರ ಬರ್ತಾರೆ, ದುಡ್ಡು ಮಾಡ್ತಾರೆ, ಹೋಯ್ತಾರೆ ಅಷ್ಟೇ. ಇದೇ ಡಿಫ್ರೆನ್ಸು ನಮಗೂ ಅವ್ರಿಗೂ ಇರೋದು. ಏನು ಮಾಡೋಕ್ಕಾಗಲ್ಲ. ಇನ್ ದಿ ಎಂಡ್ ನೀವೆಲ್ಲ ನನ್ನ ಮಕ್ಕಳು. ಯಾಕಂದರೆ ನಿಮಗೆ ಬೇಡದರ ಕೆಲಸನೇ ಬೇಕು. ಅವ್ರು ಏನಪ್ಪ ಅದು ಡಬ್ಬಾ ಅದನ್ನೇ ನೋಡ್ಬಿಟ್ಟು ಎಂಜಾಯ್ ಮಾಡ್ತಿರೋ ಹೊರತು, ಡಬ್ಬಾ ಪಿಕ್ಚರ್ಗಳನ್ನ ನೋಡ್ಬಿಟ್ಟು ಎಂಜಾಯ್ ಮಾಡ್ತಿರೋ ಹೊರತು ಏನು ನೋಡ್ಬೇಕು ಅದನ್ನ ನೋಡಲ್ಲ. ಆಮೇಲೆ ನೋಡಿದೆ, ಆಮೇಲೆ ಒಂದು 10 ವರ್ಷ 15 ವರ್ಷ ಏನು ಪಿಕ್ಚರ್ ಮಗ ಸಕ್ಕತ್ತಾಗಿತ್ತದು, ಆ ಥರ ಪಿಕ್ಚರ್ ಯಾರೋ ಮಗನ ಮಾಡಿಲ್ಲ ಅಂತ ಬಿಲ್ಡಪ್ ಕೊಡ್ತೀರಾ. ಆಮೇಲೆ ಅದು ರೀಲ್ಗಳನ್ನ ಕಟ್ ಮಾಡಿಬಿಟ್ಟು ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಮಾಡಿಬಿಟ್ಟು ಒಂದು ವಿಡಿಯೋ ಬಿಟ್ಟು ಪಾಪ್ಯುಲರ್ ಮಾಡ್ತೀರಾ. ಆಮೇಲೆ ಅದು ಹೇಳ್ತಾರೆ
ಡೈರೆಕ್ಟರ್ಗಳು ವಿಷನರಿ ಅವ್ರು ಏನಾದ್ರು ಕ್ರಿಯೇಟ್ ಮಾಡಿದ್ರು ಅವ್ರಿಗೆಲ್ಲ ಬೇಜಾರಾಗ್ತಾ ಇರುತ್ತೆ. ನನ್ನ ಮಕ್ಕಳು ಏನು ನನ್ನ ಮಕ್ಕಳು ಸಪೋರ್ಟ್ ಕೇಳ್ದಾಗ ತೋರಿಸ್ಲಿಲ್ಲ, ಈಗೆಲ್ಲ ಆಗೋದ್ಮೇಲೆ ಬಂದ್ಬಿಟ್ಟು ಸಪೋರ್ಟ್ ತೋರಿಸ್ತಾರೆ ಅಂತ. ಎಲ್ಲ ಕಥೆನೂ ಅಷ್ಟೇ. ಸೊ ಇನ್ ದಿ ಎಂಡ್ ದಟ್ಸ್ ಇಟ್. ನೋಡಿ, ರಿವ್ಯೂ ಇಷ್ಟೇ. ರಿವ್ಯೂ ಎಲ್ಲರೂ ಮಾಡೋರೆ, ನಾನು ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಸುಳ್ಳಾಗಿ ಹೇಳಿ, ಇವರೆಲ್ಲರೂ ರಿವ್ಯೂ ಮಾಡ್ಕೊಂಡು ಕೂತಾರೆ. ನಾನು ಹೇಳಲ್ಲ ಅದನ್ನೇ, ಚೆನ್ನಾಗಿರೋ ಪಿಕ್ಚರ್ನ ಎಷ್ಟು ಚೆನ್ನಾಗೈತೆ ಅಂತ ಹೇಳಿ. ಚೆನ್ನಾಗೈತೆ ಹೋಗ್ರಿ, ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಿ ತೋರಿಸಿ. ಕಲ್ಚರ್, ನಮಗೆ ಕರ್ನಾಟಕದ ಕಲ್ಚರ್ ತೋರಿಸ್ಬೇಕು, ಅರ್ಥ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಮಕ್ಕಳು ನೋಡಬೇಕು. ಆವಾಗಲೇ ಈಗೂ ಜನಕ್ಕೆ ಅರ್ಥ ಆಗೋದು, ನಮ್ಮ ಕರ್ನಾಟಕದಲ್ಲಿ ಈ ಥರ ಕಲ್ಚರ್ಗಳೈತೆ. ಬೇರೆಯವ್ರದ್ದು ಮಾತ್ರ ಅಲ್ಲ, ಬರೀ ಒಂದು ಕಾಂತಾರ ಸಾಕು, ನಾನು ಅದು ಬೇಜಾರಾಗೋದು. ಒಂದು ಕಾಂತಾರ ಈಸ್ ನಾಟ್ ಎವ್ರಿಥಿಂಗ್. ವಿ ಹ್ಯಾವ್ ಸೋ ಮಚ್. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಥರ ಕಲ್ಚರ್, ಎಷ್ಟೊಂದು ಥರ ಸ್ಟೋರಿಗಳು, ಎಷ್ಟೊಂದು ಥರ ಏನಪ್ಪದು ಏನೋ ಐತೆ, ನಮ್ಮ ಅರ್ಥ ಐತೆ ಬಿಡಿ ಹೋಲಿ. ಸೊ ಇಲ್ಲ, ಇದೆಲ್ಲ ಇರಬೇಕಾದ್ರೂ ನೀವು ಇದನ್ನು ಬಿಟ್ಬಿಟ್ಟು ಯಾವನೋ ಮೂರನೇ ವ್ಯಕ್ತಿ ತೋರಿಸ್ತಾನೆ, ಅವ್ನು ಸಕ್ಕತ್ತಾಗೈತೆ ಅಂದ್ಬಿಟ್ಟು ಅವನ್ನೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟು ನಮ್ದು ಯಾರು ನೋಡ್ತಾರೆ ಹೇಳಿ. So in the end, this is what I was trying to say. That's it. Thanks for watching. Please to subscribe. ಗಿಡಲ್ಲ ಬೇಕು ನನ್ನ ಮಕ್ಕಳು. ನೀವು ಏನು ನಿಮ್ಗೆ ಬೈದ್ರೂ ನಾಚ್ಕೊಂಬ ನಂಬರ್ ಇದ್ದಿಲ್ಲ, ನಿಮಗೆ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋ ಇದ್ದಿಲ್ಲ. ಬೈತವನೇ ನಮಗೆ ಸಬ್ಸ್ಕ್ರೈಬ್ ಮಾಡ್ಬಿಡೋಣ ಅಂತ ಮಾಡೋದಿಲ್ಲ. ಸರಿ, ದಟ್ಸ್ ಇಟ್. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್.